ಕ್ರಿಸ್ತನಲ್ಲಿ ಪ್ರಿಯವಾದವರೇ, ಯೇಸುವಿನ ಸರಿಸಾಟಿ ಇಲ್ಲದ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ಈ ಒಂದು 16ನೇ ಭಾಗಕ್ಕೆ ಪ್ರೀತಿಯಿಂದ ಬರಮಾಡ್ತೇನೆ. 15 ವಾಲ್ಯೂಮ್ಗಳನ್ನು ಭಾಗಗಳನ್ನು ಮುಗಿಸುವುದಕ್ಕೆ ದೇವರು ತಂದಂಥ ಮಹಾಕೃಪೆಗಾಗಿ ಸ್ತೋತ್ರ. ಅನೇಕ ಸಾಕ್ಷಿಗಳು, ಅನೇಕ ರೀತಿಯಾದಂಥ ಅನುಭವಗಳನ್ನು ದೇವರ ಸಮ್ಮುಖದಿಂದ ದೇವ ಮಕ್ಕಳು ಹಂಚಿಕೊಳ್ಳುವಾಗ ನಮ್ಮಲ್ಲಿ ಒಂದು ದೊಡ್ಡ ಸಂತೋಷ, ಇನ್ನೂ ಹೆಚ್ಚಾಗಿ ಇನ್ನೂ ಆರಾಧಿಸಬೇಕೆನ್ನುವಂಥ ಒಂದು ಆಸಕ್ತಿ ನಮ್ಮಲ್ಲಿ. ಪ್ರೀತಿಯ ದೇವಜನರೇ, ಈ ದಿನವೂ ಕೂಡ ಕರ್ತನೊಂದಿಗೆ ಬೆರೆತು ಹೋಗಿ ನಮ್ಮ ಸಮಸ್ಯೆಗಳನ್ನು ಮರೆತು ಹೋಗಿ ಆರಾಧಿಸುವಂಥ ಸಮಯ ಇದು. ನಮ್ಮ ಜೀವಿತದಲ್ಲಿ ನಾಳೆ ಏನೆಂಬುವಂಥದ್ದನ್ನು ಯೋಚನೆ ಮಾಡದೆ ಕರ್ತನು ನಮಗಿಂತ ಮುಂಚೆ ಯುದ್ಧ ವೀರನಾಗಿ ನಮ್ಮ ಮುಂದೆ ನಡೆದು ಆತನು ನಮ್ಮ ತಡೆಗಳನ್ನು ಮುರಿದು ನಮಗೋಸ್ಕರ ಜಯವನ್ನು ಕೊಡುವಂಥ ದೇವರು ಆತನಾಗಿದ್ದಾನೆಂಬುದಾಗಿ ನಾವು ನಂಬೋಣ ಪ್ರಿಯರೇ. ಯಾಕೆಂದರೆ ನಮ್ಮನ್ನು ಕಾಯುವ ದೇವರು ಆತನು ತೂಕಡಿಸುವ ದೇವರಲ್ಲ, ನಿದ್ರಿಸುವಂಥ ದೇವರು ಅಲ್ಲ. ಈ ಒಂದು ಸಮಯದಲ್ಲಿ ಆ ಒಂದು ಉನ್ನತವಾದಂತಹ ದೇವರನ್ನು ನಾವು ನೋಡೋಣ ಹೊರತು ನಾಳೆ ದಿನ ನಾವು ಸಂಧಿಸಲಿಕ್ಕಿರುವಂಥ ಸಮಸ್ಯೆಗಳನ್ನು ನೋಡುವುದು ಬೇಡ. ಯಾಕೆಂದರೆ ನಮ್ಮ ದೇವರು ಆತನು ಕಾಯುವವನು, ಆತನು ಬಿಡಿಸುವವನು. ಯೇಸು ಎಂದರೆ ಅದರ ಅರ್ಥ ತನ್ನ ಜನರನ್ನು ಬಿಡಿಸಿ ಕಾಯುವವನೆಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ಬನ್ನಿರಿ ನಾವೆಲ್ಲರೂ ಕೂಡ ವಿಶ್ವಾಸದ ಅರಿಕೆಯೊಂದಿಗೆ ದೇವರ ವಾಕ್ಯ ಹೇಳುವಂತೆ ನಾಳೆ ಕುರಿತು ನೀ ಕವಲೆ ಪಡಬೇಕು, ನಾಳೆ ಕುರಿತು ನೀ ಚಿಂತಿಸಬೇಡ, ನಾಳೆಯು ನಿನ್ನ ಕುರಿತಾಗಿ ಚಿಂತಿಸ್ತದೆ ಎಂಬುದಾಗಿ ಹೇಳುವ ಹಾಗೆ ನಾವು ಆ ಒಂದು ದೇವರನ್ನು ಘನಪಡಿಸುತ್ತಲೇ ಈ ದಿನ ಜಯದ ಹಾದಿಯಲ್ಲಿ ನಾವು ನಮ್ಮ ಸಮಸ್ಯೆಗಳ ಮೇಲೆ ಜಯವನ್ನು ಕಾಣುವುದಕ್ಕೆ ಸಿದ್ಧರಾಗೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರೈಸ್ ಯು ಲಾರ್ಡ್. ಹಲ್ಲೆಲೂಯಾ. ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ಕೀರ್ತನೆ 27ರಲ್ಲಿ ಕೀರ್ತನೆಗಾರನಾದಂಥ ದಾವೀದನು ಹೇಳ್ತಾನೆ, ಕರ್ತನೇ ನನಗೆ ಬೆಳಕು, ಆತನು ರಕ್ಷಕನು, ನನಗೆ ಯಾವ ಭಯವಿಲ್ಲ. ಕರ್ತನೇ ನನ್ನ ಪ್ರಾಣಕ್ಕೆ ಆಧಾರವು, ನಾ ಯಾರಿಗೂ ಅಂಜುವುದಿಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ಆ ದೇವರ ವಾಕ್ಯವನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಕರ್ತನು ನನ್ನೊಂದಿಗಿರುವಾಗ ನಾನು ಪಾಳೆಯವನ್ನು ಈ ವೈರಿಯ ಚದುರಂಗ ಬಲವನ್ನು ನಾನು ಜಯಿಸ್ತೇನೆ ಎಂಬುದಾಗಿ ಈ ದಿನ ಅರಿಕೆ ಮಾಡೋಣವಾ? ಬನ್ನಿರಿ, ಸೇರಿ ಹಾಡೋಣ. ಕರ್ತನೆ ನನ್ನ ಬೆಳಕು ರಕ್ಷಕನು, ಭಯವೇ ನನಗಿಲ್ಲ. ಕರ್ತನೆ ನನ್ನ ಬೆಳಕು ರಕ್ಷಕನು, ಭಯವೇ ನನಗಿಲ್ಲ. ಆತನೇ ನನ್ನ ಬಾಳಿನ ಬಲವಾದ, ಆತನೇ ನನ್ನ ಬಾಳಿನ ಬಲವಾದ. ಯಾರಿಗೂ ಅಂಜೆನೋ, ಹಲ್ಲೆಲೂಯಾ, ಯಾರಿಗೂ ಅಂಜೆನೋ. ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ಆಪತ್ತು ಕಾಲದಿ ಗೂಡಾರ ಮರೆಯಲ್ಲಿ ಅಡಗಿಸಿ ಕಾಯುವನು. ಆಪತ್ತು ಕಾಲದಿ ಗೂಡಾರ ಮರೆಯಲ್ಲಿ ಅಡಗಿಸಿ ಕಾಯುವನು. ಶಿಖರದ ಮೇಲೆ ಸುರಕ್ಷಿತವಾಗಿಡುವ, ಶಿಖರದ ಮೇಲೆ ಸುರಕ್ಷಿತವಾಗಿಡುವ. ಕಳವಳ ನನಗಿಲ್ಲ, ಹಲ್ಲೆಲೂಯಾ, ಕಳವಳ ನನಗಿಲ್ಲ.
ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ತಂದೆಯು ತಾಯಿಯು ನನ್ನನ್ನು ಕೈ ಬಿಟ್ಟರು, ಕರ್ತನು ಕೈ ಬಿಡನು. ತಂದೆಯು ತಾಯಿಯು ನನ್ನನ್ನು ಕೈ ಬಿಟ್ಟರು, ಕರ್ತನು ಕೈ ಬಿಡನು. ಕರ್ತನಿಗಾಗಿ ದಿನವೂ ಕಾದಿರುವೆ, ಕರ್ತನಿಗಾಗಿ ದಿನವೂ ಕಾದಿರುವೆ. ಹೊಸ ಬಲ ಹೊಂದುವೆ, ಹಲ್ಲೆಲೂಯಾ, ಹೊಸ ಬಲ ಹೊಂದುವೆ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ನ್ಯಾಯಸ್ಥಾಪಕರ ಪುಸ್ತಕ ಅದರಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಕರ್ತನ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಆ ಮೀದ್ಯಾನ್ಯರು ಇಸ್ರೇಲ್ ಜನರು ಮಾಡಿರುವಂಥ ಎಲ್ಲ ಪ್ರಯಾಸ, ಅವರು ಬೆಳೆದಂಥ ಎಲ್ಲ ಬೆಳೆಯನ್ನು ಅದು ಕೊಯ್ಯುವ ಸಮಯಕ್ಕೆ ಸರಿಯಾಗಿ ಬಂದು ಅವರು ಎಲ್ಲವನ್ನ ನಾಶ ಮಾಡಿ, ಯಾವುದನ್ನು ಉಳಿಸದೆ ಅವರ ದನ ಕುರಿಗಳನ್ನು ಎಲ್ಲವನ್ನ ಕೂಡ ಏನನ್ನು ಬಿಟ್ಟು ಬಿಡದೆ ಎಲ್ಲವನ್ನ ನಾಶ ಮಾಡಿ ಹೋಗ್ಬಿಡುತ್ತಿದ್ರು ಎಂಬುದಾಗಿ ಕರ್ತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವರು ಈ ಒಂದು ಇಸ್ರೇಲರ ಮುಂದೆ ಅವರು ಬಲಿಷ್ಠರಾಗಿ ಕಾಣಲ್ಪಟ್ಟರು. ಅವರ ಒಂಟೆಗಳು ಅಸಂಖ್ಯವಾಗಿದ್ವು. ಅವರ ಒಂದು ದೊಡ್ಡ ಸೇನೆ ಒಂದು ಮಿಡತೆಯ ರೀತಿಯಲ್ಲಿ ಬಂದು ಎಲ್ಲ ಬೆಳೆಗಳನ್ನು ನಾಶ ಮಾಡಿ ಹೋಗ್ತಾ ಇತ್ತು. ಯಾವಾಗೆಲ್ಲ ಇಸ್ರೇಲ್ ಜನರು ಕಷ್ಟಪಟ್ಟು ಶ್ರಮೆ ಪಟ್ಟು ಬೆವರು ಸುರಿಸಿ ಅವರು ಎಷ್ಟೋ ದಿನ ಕಾದಿದ್ದಂಥ ಆ ಒಂದು ಪ್ರತಿಫಲ ಅವರು ಕಾಣದಂತೆ ಎಲ್ಲವೂ ನಾಶವಾಗಿ ಹೋಗ್ಬಿಡ್ತಿತ್ತು. ಪ್ರತಿ ದಿನವೂ ಕೂಡ ಒಂದು ಭಯದಲ್ಲೇ, ಯಾವಾಗ ವೈರಿ ಬಂದ್ಬಿಡ್ತಾರೋ, ಯಾವಾಗ ಈ ಮೀದ್ಯಾನ್ಯರು, ಯಾವಾಗ ಈ ಅಮಲೇಕಿಯರು, ಯಾವಾಗ ಈ ಬೇರೆ ದೇಶದವರು ಬಂದು ಸಂಪೂರ್ಣವಾಗಿ ನಾಶಪಡಿಸ್ಬಿಡ್ತಾರೆ ಎಂಬುದಾಗಿ ಈ ಒಂದು ಸ್ವರವನ್ನು ಕೇಳುತ್ತಿರುವಂಥ ದೇವರ ಮಗುವೆ, ಯಾವ ಸಮಯದಲ್ಲಿ ನನ್ನ ಜೀವಿತದಲ್ಲಿ ಏನಾಗ್ತದೆ ಎಂಬುದಾಗಿ ಗೊತ್ತಿಲ್ಲ ಎನ್ನುವಂಥ ಒಂದು ಭಯದಲ್ಲಿಯೇ ಈ ದಿನ ಜೀವಿಸ್ತಾ ಇದ್ದೀರಾ? ನಾಳೆ ನನ್ನ ಜೀವಿತ ಹೇಗಿರ್ತದೋ, ನನ್ನ ಪರಿಸ್ಥಿತಿ ಏನಾಗೋಗ್ತದೋ, ನಾನು ಜೀವಂತವಾಗಿರೋದಿಲ್ವೋ, ನನ್ನ ಸಮಸ್ಯೆಗಳು ಸಂಪೂರ್ಣವಾಗಿ ನಾಶಪಡಿಸ್ಬಿಡ್ತದೋ, ನಾನು ಜೀವಲೋಕದಲ್ಲಿಯೇ ಇರುವುದಿಲ್ವೋ ಎನ್ನುವಂಥ ರೀತಿಯಲ್ಲಿ ಈ ದಿನ ಒಂದು ಭಯದಲ್ಲಿಯೇ ನಿಮ್ಮ ಜೀವನವಿದೆಯಾ? ಇಸ್ರಾಯೇಲ್ ದೇವರಿಂದ ಆರಿಸಲ್ಪಟ್ಟಂಥ ಜನ, ಇಸ್ರಾಯೇಲೊಂದಿಗೆ ಕರ್ತನೇ ಇರುವಂಥ ಒಂದು ದೊಡ್ಡ ದೇಶ ಅದು. ಆದರೆ ದೇವರಲ್ಲಿದ್ದಾಗಲೂ ಕೂಡ ಭಯದಲ್ಲಿಯೇ ಇದ್ದ ಹಾಗೆ ಈ ದಿನ ಕರ್ತನನ್ನು ಆರಾಧಿಸುವಂಥ ದೇವರ ಮಗುವೆ, ರಕ್ಷಣೆ ಹೊಂದಿರುವಂಥ ದೇವರ ಮಗುವೆ, ಕರ್ತನಿಗಾಗಿ ಜೀವಿಸುವುದಕ್ಕಾಗಿ ನಿಮ್ಮ ಒಂದು ಜೀವಿತವನ್ನೇ ಅರ್ಪಿಸಿಕೊಟ್ಟಿರುವಂಥ ದೇವರ ಮಗುವೆ, ಈ ದಿನ ಭಯದಲ್ಲಿಯೇ ನೀ ಜೀವಿಸುತ್ತಿದ್ದೀಯಾ? ನಿನ್ನ ಜೀವಿತವು ಮುಂದೆ ಏನೆನ್ನುವಂಥದ್ದು ಗೊತ್ತಿಲ್ಲದ ರೀತಿಯಲ್ಲಿ ಎಲ್ಲವೂ ಕತ್ತಲೆಯಾಗಿ ಈ ದಿನ ಇದೆಯಾ? ನನ್ನ ಪ್ರೀತಿಯ ದೇವಜನರೇ, ಈ ದಿನ ನಿಮಗೆ ಒಂದು ಒಳ್ಳೆಯ ಸುದ್ದಿಯನ್ನು ಹೇಳಲು ನಾನು ಬಯಸ್ತೇನೆ. ನಿನ್ನನ್ನು ಕಾಯುವಂಥ ದೇವರು, ಇಸ್ರೇಲನ ಕಾಯುವ ದೇವರು, ಆತನು ತೂಕಡಿಸುವುದಿಲ್ಲ, ಆತನು ನಿದ್ರಿಸುವುದಿಲ್ಲ. ಆತನು ಮನುಷ್ಯನಂತೆ ನಿನ್ನ ಹೊರನೋಟವನ್ನು ನೋಡುವ ದೇವರಲ್ಲ, ನಿನ್ನ ಅಂತರೇಂದ್ರಿಯವನ್ನು ನೋಡುವ ದೇವರು, ನಿನ್ನ ಮನಸ್ಸನ್ನು ಕಾಣುವ ದೇವರು. ನಿನ್ನ ಹೃದಯದಲ್ಲಿ ನೀನು ಅನುಭವಿಸ್ತಿರುವಂಥ ನೋವು, ಆ ಭಯವನ್ನು ಆತನು ಅಲಕ್ಷ್ಯ ಮಾಡುವ ದೇವರು ಆತನಲ್ಲ. ಪ್ರಿಯರೇ, ಈ ದಿನ ಹೇಳೋಣ, ಏಸಪ್ಪ ನೀನೇ ನನಗೆ ಆಧಾರವು, ಏಸಪ್ಪ ನೀನೇ ನನ್ನ ನಂಬಿಕೆ ಅಪ್ಪ. ದೇವರೇ, ನಾನು ನಂಬಿರುವಂಥ ಮನುಷ್ಯರು ನನ್ನನ್ನು ಕೈ ಬಿಟ್ಟರು,
ಡಾಕ್ಟರ್ಗಳು ನನ್ನನ್ನು ಕೈ ಬಿಟ್ಟರು ಅಪ್ಪ, ನನ್ನ ಪರಿಸ್ಥಿತಿಗಳು ನನ್ನನ್ನು ಕೈ ಬಿಟ್ಟರು, ನನ್ನ ಜ್ಞಾನ, ನನ್ನಲ್ಲಿರುವಂಥ ಸೊತ್ತು ಎಲ್ಲವೂ ನನ್ನನ್ನು ಕೈ ಬಿಟ್ಟರು. ನೀನು ನನ್ನನ್ನು ಕೈ ಬಿಡುವ ದೇವರಲ್ಲ, ನಿನ್ನನ್ನು ಎಂದಿಗೂ ತಳ್ಳಿಬಿಡುವ ದೇವರಲ್ಲ. ನೀನು ನನ್ನನ್ನು ಪ್ರೀತಿಸ್ತೇನೆ ಅಪ್ಪ. ನನ್ನ ಪರಿಸ್ಥಿತಿಯು ಈಗ ಏನಿದೆಯೋ ಆ ರೀತಿಯಾಗಿ ಮುಂದೆ ಇರುವುದಿಲ್ಲ ಎಂಬುದಾಗಿ ನಾನು ನಂಬ್ತೇನೆ ಅಪ್ಪ. ನನ್ನ ಕಾಣುವ ದೇವರು ನೀನು, ನನ್ನ ಕಣ್ಣೀರು ಹರಿಸುವಂಥ ದೇವರು ನೀನಪ್ಪ. ನನ್ನ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಕೊಡುವಂಥ ದೇವರಪ್ಪ. ನನ್ನ ಬಲಹೀನತೆಯಲ್ಲಿ ನನ್ನನ್ನು ಬಲಪಡಿಸುವಂಥ ದೇವರು ನೀನಪ್ಪ. ನನ್ನ ಆಪತ್ ಕಾಲದಲ್ಲಿ ನನಗೆ ವಿಶೇಷವಾದ ಸಹಾಯಕನು ನೀನಪ್ಪ. ನನ್ನ ಕಾರ್ಗತ್ತಲೆಯ ಕಣಿವೆಯಲ್ಲಿ ನಾನು ನಡೆಯುವಾಗ ನನ್ನ ಹತ್ತಿರವಿದ್ದು ನನ್ನ ಕೈ ಹಿಡಿದು ನಡೆಸುವಂಥ ತಂದೆಯು ನೀನಪ್ಪ. ಕರ್ತನೇ, ನಿನ್ನನ್ನು ಆಶ್ರಯಿಸಿಕೊಂಡಿದ್ದೇನಪ್ಪ. ಎಲ್ಲರೂ ನನ್ನೊಂದಿಗೆ ಹೇಳೋಣ, ಕರ್ತನೇ, ನಾನು ನಿನ್ನನ್ನು ನಂಬಿದ್ದೇನೆ, ನಾನು ನಾಚಿಕೆಗೊಳ್ಳುವುದಿಲ್ಲ. ನಿನ್ನ ಮುಖವನ್ನು ನೋಡುವವರಿಗೆ ಎಂದಿಗೂ ಆಶಾಭಂಗ ಪಡೋದಿಲ್ಲಪ್ಪ. ಕರ್ತನೇ, ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವು ಯಾವಾಗಲೂ ಇರಲಿ. ಯಾಕಂದರೆ ಇದುವರೆಗೂ ನನ್ನನ್ನು ವಿಮೋಚಿಸಿದ್ದೀರಪ್ಪ. ಇದುವರೆಗೂ ನನ್ನ ತಲೆಯು ಬಾಗಿ ಹೋಗದಂತೆ ಬಿಡಲಿಲ್ಲ. ಇದುವರೆಗೂ ಅವಮಾನ ಪಡಲು ಬಿಡಲಿಲ್ಲ. ಇನ್ನು ಮೇಲೂ ಕೂಡ ನನ್ನನ್ನು ಕೈ ಬಿಡದ ದೇವರು ನೀನಾಗಿದ್ದೀರ. ಈ ದಿನ ಆ ಇಸ್ರೇಲರಂತೆ ಒಂದೊಂದು ದಿನವೂ ಭಯದಲ್ಲಿ ಜೀವಿಸುವಂಥ ಜೀವನ ನನ್ನದಾಗಿರ್ಬೋದು. ಆದರೆ ನಾನು ನಂಬ್ತೇನೆ, ಇದು ಹೀಗೆ ಇರೋದಿಲ್ಲ. ದಿನಗಳು ಬರಲಿಕ್ಕಿದೆ. ನಾನು ಬಿತ್ತಿದಂಥದ್ದನ್ನು, ನಾನು ಪ್ರಯಾಸ ಪಟ್ಟಿದ್ದಂಥದ್ದನ್ನು ನಾನು ಅನುಭವಿಸಲಿಕ್ಕಿದ್ದೇನೆ. ನನ್ನ ಪರಿಸ್ಥಿತಿಗಳು ನಿರಂತರವಾಗಿ ಮಾರ್ಪಡಲಿಕ್ಕಿದೆ. ಇಂದು ನಾನು ಕಾಣುವಂಥ ಐಗುಪ್ತ್ಯರನ್ನು ನಾನು ಎಂದಿಗೂ ಕಾಣೋದಿಲ್ಲ. ಯಾಕಂದರೆ ಕರ್ತನು, ನೀ ನನಗೆ ಸರ್ವೋತ್ತಮನಯ್ಯ. ಕರ್ತನು, ನೀ ನನ್ನ ಜೀವಿತದಲ್ಲಿ ಎಲ್ಲೂ ಸಿಗದಂತಹ ಪರಲೋಕದ ಸೊತ್ತು ಅಯ್ಯ. ನಿನ್ನನ್ನು ನಾನು ಸ್ತುತಿಸ್ತೇನೆ ರಾಜ. ಥ್ಯಾಂಕ್ ಯು ಲಾರ್ಡ್. ಹೇಗೆಂದು ನಾ ಆಡುವೆ, ಏನೆಂದು ನಾ ಸ್ತುತಿಪೆ. ನಿನ್ನ ಹೇಗೆಂದು ನಾ ಹಾಡುವೆ, ಏನೆಂದು ನಾ ಸ್ತುತಿಪೆ. ರಕ್ತದಿಂದ ರಕ್ಷಿಸಿರುವೆ, ಕರುಣೆಯ ಸಂಪನ್ನನೇ. ರಕ್ತದಿಂದ ರಕ್ಷಿಸಿರುವೆ, ಕರುಣೆಯ ಸಂಪನ್ನನೇ. ಅಯ್ಯ ಕರುಣೆಯ ಸಂಪನ್ನನೇ, ಅಯ್ಯ ಕರುಣೆಯ ಸಂಪನ್ನನೇ. ಹೇಗೆಂದು ನಾ ಹಾಡುವೆ, ಏನೆಂದು ನಾ ಸ್ತುತಿಪೆ. ಅಯ್ಯ ಹೇಗೆಂದು ನಾ ಹಾಡುವೆ, ಏನೆಂದು ನಾ ಸ್ತುತಿಪೆ. ಎದೆಯಲ್ಲಿ ಒರಗಿಸಿದೆ ಸಂತೈಸುವ ಕರ್ತನೇ. ಎದೆಯಲ್ಲಿ ಒರಗಿಸಿದೆ ಸಂತೈಸುವ ಕರ್ತನೇ.
ಸಂತೈಸುವ ಕರ್ತನೇ, ಅಯ್ಯ ಸಂತೈಸುವ ಕರ್ತನೇ. ಹೇಗೆಂದು ನಾ ಹಾಡುವೆ, ಏನೆಂದು ನಾ ಸ್ತುತಿಪೆ, ಅಯ್ಯ ಹೇಗೆಂದು ನಾ ಹಾಡುವೆ, ಏನೆಂದು ನಾ ಸ್ತುತಿಪೆ. ನಮ್ಮಿಂದ ಎತ್ತಲ್ಪಡದೇ ಇರುವಂಥ ಒಳ್ಳೆಯ ಪಾಲು ಆತನೇ. ವೈರಿಯು ನಮ್ಮಿಂದ ಏನನ್ನು ಕಸಿಕೊಂಡ್ರು ಕೂಡ ನಮ್ಮ ಸಂತೋಷ, ನಮ್ಮಲ್ಲಿರುವಂಥ ಸೊತ್ತು, ನಮ್ಮ ಆರೋಗ್ಯ ಏನನ್ನು ಕಸಿಕೊಂಡ್ರು ಕೂಡ ನಮ್ಮಿಂದ ಅಗಲದಂಥ, ನಮ್ಮನ್ನು ಬಿಟ್ಟು ಹೋಗದಂಥ, ನಮ್ಮಿಂದ ಕೊಳ್ಳೆ ಹೊಡಿಲಿಕ್ಕಾಗದೇ ಇರುವಂಥ ಒಂದು ಆತನೇ ನಮಗೆ ಅಲ್ವಾ. ನನ್ನ ಪ್ರೀತಿಯ ದೇವಜನರೇ, ಈ ದಿನ ಸೋತೋಗ್ಬೇಡ್ರಿ, ಪರಿಸ್ಥಿತಿಗಳನ್ನು ನೋಡಿ ಸೋತೋಗ್ಬೇಡ್ರಿ. ನಿಶ್ಚಯವಾಗಿ Hosea 6ರಲ್ಲಿ ಬರೆಯಲ್ಪಟ್ಟಿರುವಂತೆ ನಿಶ್ಚಯವಾಗಿ ಕರ್ತನು ಸೂರ್ಯನು ಉದಿಸುವುದು ಎಷ್ಟು ನಿಶ್ಚಯವೋ ಅಷ್ಟು ನಿಶ್ಚಯವಾಗಿ ಕರ್ತನು ನಿಮಗಾಗಿ ಆತನು ಉದಿಸುವನು. ನಿಮಗೆ ಗಾಯವನ್ನು ಕಟ್ಟುವ ದೇವರು ಆತನೇ ಆಗಿರ್ತಾನೆ. ವೈರಿಗಳ ಮುಂದೆ ನಿಮ್ಮನ್ನು ಘನಪಡಿಸುವ ದೇವರು ಆತನೇ. ಸೋತು ಹೋಗದೆ ಉತ್ಸಾಹದಿಂದ ಆತನ ನಾಮವನ್ನು ಮಹಿಮೆಪಡಿಸಿರಿ ಸಾಕು. ಆತನು ಎಲ್ಲವನ್ನ ನೋಡಿಕೊಳ್ಳುವ ದೇವರು. ಆಮೆನ್. ನನ್ನಿಂದ ಎತ್ತಲ್ಪಡದ ಒಳ್ಳೆಯ ಪಾಲು ನೀನೇ, ನನ್ನಿಂದ ಎತ್ತಲ್ಪಡದ, ಎಲ್ಲರೂ ಹೇಳೋಣವ, ಒಳ್ಳೆಯ ಪಾಲು ನೀನೇ, ಅಯ್ಯ ಒಳ್ಳೆಯ ಪಾಲು ನೀನೇ, ಅಯ್ಯ ಒಳ್ಳೆಯ ಪಾಲು ನೀನೇ. ಹೇಗೆಂದು ನಾ ಹಾಡುವೆ, ಏನೆಂದು ನಾ ಸ್ತುತಿಪೆ, ನಿನ್ನ ಹೇಗೆಂದು ನಾ ಹಾಡುವೆ, ಏನೆಂದು ನಾ ಸ್ತುತಿಪೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನನ್ನೊಂದಿಗೆ ಸೇರಿ ನೀವು ಕುಳಿತಿರುವಂಥ ಸ್ಥಳದಲ್ಲಿ ಕರಗಳನ್ನು ಮೇಲೆತ್ತುತ್ತಾ ಓ ಪರಲೋಕದ ದೇವರನ್ನ ಮಹಿಮೆ ಪಡಿಸೋಣ ಪ್ರಿಯರೇ. ಆತನನ್ನು ಆರಾಧಿಸುವಂಥದ್ದು ಯುಕ್ತವಾದದ್ದು. ನಮ್ಮ ಪರಿಸ್ಥಿತಿಗಳ ಬಗ್ಗೆ ಚಿಂತೆ ಮಾಡಿಕೊಂಡು ಕುಳಿತುಕೊಳ್ಳುವುದರಿಂದ ಒಂದು ಕೂದಲನ್ನು ಬೆಳ್ಳಗಾಗಿಯೋ ಕಪ್ಪಗಾಗಿಯೋ ನಮ್ಮಿಂದ ಮಾಡೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಮೆನ್. ಸೇನಾಧೀಶ್ವರನಾದ ಯೆಹೋವನ ಮುಂದೆ ಪರ್ವತಗಳು ಕೂಡ ಮೇಣದಂತೆ ಕರಗಿ ಹೋಗ್ತದೆ. ನೀವು ಚಿಂತೆ ಮಾಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ನೀವು ಅದರ ಬದಲಾಗಿ ಸೋತು ಹೋದಂಥ ನಿರಾಶೆಯ ವಸ್ತ್ರವನ್ನು ತೆಗೆದುಹಾಕಿ ಉತ್ಸಾಹದ ಸ್ತೋತ್ರ ವಸ್ತ್ರವನ್ನು ಧರಿಸಿಕೊಂಡು ಆತನ ಮುಂದೆ ನೀವು ಮೇಲೆ ಆತನನ್ನು ಘನಪಡಿಸುವುದಾದರೆ, ಆತನನ್ನು ಮಹಿಮೆ ಪಡಿಸುವುದಾದರೆ, ಯೇಸು ಎನ್ನುವಂತಹ ನಾಮವನ್ನು ನೀವು ಬಾಯಿಂದ ಅರಿಕೆ ಮಾಡಿ ಆ ನಾಮಕ್ಕೆ ಘನವನ್ನು, ಗೌರವವನ್ನು, ಸ್ತುತಿಯನ್ನು, ಮಾನವನ್ನು ಸಲ್ಲಿಸುವುದಾದರೆ ನಿಮ್ಮ ವಿರುದ್ಧವಾಗಿ ಕಲ್ಪಿಸಲ್ಪಡುವ ಯಾವ ಆಯುಧವೂ ಕೂಡ ಜಯಿಸದು. ನಿಮ್ಮ ವಿರುದ್ಧವಾಗಿ ಬರುವಂಥ ಸೇನೆಯು ತಮ್ಮಲ್ಲಿಯೇ ಗಲಿಬಿಲಿಯನ್ನು ಕಂಡು ತಾವೇ ಒಡೆದುಕೊಂಡು ಸಾಯುವಂಥ ಪರಿಸ್ಥಿತಿಯನ್ನು ದೇವರು ಯೆಹೋಷಾಫಾಟನ ಜೀವಿತದಲ್ಲಿ ಮಾಡಿದಂಥ ಕಾರ್ಯಗಳನ್ನು ಕರ್ತನು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದ್ದಾನೆ. ಆಮೆನ್. ಮುಂದೆ ಇರುವಂಥ ಯೆರಿಕೋ ಗೋಡೆಗಳನ್ನು ಯೆಹೋಶುವನ ಜೀವಿತದಲ್ಲಿ ದೇವರು ಹೇಗೆ ಅದನ್ನು ನೆಲಸಮ ಮಾಡಿದನೋ ಅದೇ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಆತನು ಮಾಡಲಿಕ್ಕಿದ್ದಾನೆ. ಯಾವ ರೀತಿಯಲ್ಲಿ ಆ ಒಂದು ಗೊಲಿಯಾತನು ಆತನು ಇಸ್ರೇಲಿಗೆ ವಿರುದ್ಧವಾಗಿ ಬಂದು ನಿಂತಾಗ ದಾವೀದನ ಮೂಲಕ ಕರ್ತನು ಏನು ಮಾಡಿದನೋ
ಅದನ್ನು ನಿಮ್ಮ ಮೂಲಕ ಅದನ್ನು ಮಾಡಲಿಕ್ಕಿದ್ದಾನೆ. ಯೇಸು ನೆನ್ನೆಯೂ ಇಂದು ಎಂದಿಗೂ ಮಾರ್ಪಡದ ದೇವರು, ಬದಲಾಗದ ದೇವರು, ಪಕ್ಷಪಾತ ಇಲ್ಲದೆ ಇರುವಂತಹ ದೇವರು, ನಿನಗಾಗಿ ಯಾವುದನ್ನು ಮಾಡುವುದಕ್ಕಾಗಿ ಸಿದ್ಧಗೊಂಡಿರುವಂತಹ ದೇವರನ್ನ ಈ ದಿನ ಮನಪೂರ್ವಕವಾಗಿ ನೀ ಆರಾಧಿಸು. ಭಯದಿಂದ ಆರಾಧಿಸಬೇಡ ದೇವ ಮಗುವೆ, ಚಿಂತೆಯಲ್ಲಿ ಆರಾಧಿಸಬೇಡ ದೇವ ಮಗುವೆ. ನಿನ್ನ ದೇವರು ಮನುಷ್ಯ ಕುಮಾರನು ಕೊಡುವ ಬಿಡುಗಡೆ ಅದು ಪರಿಪೂರ್ಣವಾದಂಥ ಬಿಡುಗಡೆ, ಅದು ಸಂಪೂರ್ಣವಾದಂಥ ಬಿಡುಗಡೆ, ಮತ್ತೆ ಆ ಹಿಡಿತಕ್ಕೆ ಮತ್ತೆ ಹೋಗಿ ಸಿಕ್ಕಿ ಬೀಳದಂಥ ಒಂದು ಬಿಡುಗಡೆ. ಆತನನ್ನು ಮಹಿಮೆ ಪಡಿಸೋಣ. ಎಲ್ಲರೂ ಕೂಡ ನನ್ನೊಂದಿಗೆ ಸೇರಿ ಹಾಡಿರಿ ನೋಡೋಣ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, 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 ಆಮೆನ್. ಎಲ್ಲರೂ ಕೂಡ ಹಲ್ಲೆಲೂಯಾ ದೂತರೊಂದಿಗೆ ಸೇರಿ ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಕರಗಳನ್ನು ತಟ್ಟಿ ಯೇಸುವೇ, ಯೇಸುವೇ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್. ಪ್ರೀತಿಯ ದೇವ ಜನರೇ, ಯಾವಾಗ ಇಸ್ರೇಲ್ ಜನರು ಆ ನೋವನ್ನು ತಡೆಕೊಳ್ಳಲಿಕ್ಕಾಗದೆ, ತಮ್ಮ ದುಃಖವನ್ನು ಹೇಳಿಕೊಳ್ಳಲಿಕ್ಕಾಗದೆ ದೇವರನ್ನ ಮೊರೆ ಇಟ್ಟರು, ಆಗ ಪರಲೋಕ ತೆರೆಯಲ್ಪಟ್ಟು ಕರ್ತನು ತನ್ನ ದೂತನನ್ನು ಇಳಿಸಿ ಆಮೆನ್ ಆತನನ್ನು ಒಂದು ಏಲಾ ವೃಕ್ಷದ ಕೆಳಗೆ ಕೂಡಿಸಿ ಆಮೆನ್. ದೇವರ ವಾಕ್ಯ ಹೇಳಲ್ಪಟ್ಟಿದೆ, ಆ ಒಂದು ಸ್ಥಳದಲ್ಲಿ ಅಲ್ಲಿದ್ದಂಥ ಆ ಒಂದು ದ್ರಾಕ್ಷಿಯನ್ನು ಆಮೆನ್ ಮಾಡುವಂಥ ಆ ಒಂದು ಸ್ಥಳದಲ್ಲಿ ಆಮೆನ್ ದೇವರ ವಾಕ್ಯ ಹೇಳ್ತದೆ, ಗಿದಿಯೋನನು ಅಲ್ಲಿ ಗೋಧಿಯನ್ನು ಬಡಿತಾ ಇದ್ದನು. ಯಾಕೆ ಆ ಒಂದು ದ್ರಾಕ್ಷಿಯನ್ನು ಮಾಡುವಂಥ ಆ ಒಂದು ಸ್ಥಳದಲ್ಲಿ ಯಾಕೆ ಗಿದಿಯೋನನು ಗೋಧಿಯನ್ನು ಹೊಡಿತಿದ್ದನೆಂದರೆ, ಆ ಒಂದು ಸ್ಥಳದಲ್ಲಿ ಆಮೆನ್ ಎದುರುಕೊಂಡು ಹೊರಗೆ ಎಲ್ಲಿ ಗೋಧಿಯನ್ನು ಶುಚಿ ಮಾಡುವುದಾದರೆ ಅದನ್ನು ಅಲ್ಲಿ ಬಡಿಯುವುದಾದರೆ ಜನರು ನೋಡ್ತಾರೋ, ಎಲ್ಲಿ ವೈರಿಗಳು ಬಂದ್ಬಿಡ್ತಾರೋ ಅನ್ನೋ ಭಯದಲ್ಲಿ ಒಳಗೆ ಬಚ್ಚಿಟ್ಟುಕೊಂಡು ಇದ್ದಂಥ ಆ ಗಿದಿಯೋನನನ್ನು ದೇವದೂತನು ಆ ಒಂದು ಏಲಾ ವೃಕ್ಷ ಯಾರಿಗೆ ಸಂಬಂಧಪಟ್ಟದ್ದು ಎಂಬುದಾಗಿ ವಾಕ್ಯ ಹೇಳ್ತದೆ ಅಂದರೆ, ಅದು ಗಿದಿಯೋನನ ತಂದೆಗೆ ಸಂಬಂಧಪಟ್ಟಂಥ ಏಲಾ ವೃಕ್ಷದ ಬಳಿಯಲ್ಲಿ ದೇವದೂತ ನಿಂತಿದ್ದನು. ಈ ದಿನ ನನ್ನ ಸ್ವರವನ್ನು ಕೇಳುತ್ತಿರುವಂಥ ದೇವರ ಮಗುವೆ, ದೇವರು ಈ ದಿನ ಏನನ್ನು ನಿಮಗೆ ಹೇಳಲು ಬಯಸ್ತಾರೆ ಗೊತ್ತರ? ನಾನು ನಿನ್ನ ಪೂರ್ವಜರ ದೇವರು, ನಾನು ನಿನ್ನ ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು, ನಾನು ಯಾಕೋಬಿನ ದೇವರು. ನಿನ್ನ ಪರಿಸ್ಥಿತಿಗಳು ಎಂಥದೇ ಆಗಿದ್ದರೂ ಕೂಡ ಆ ದಿನಗಳಲ್ಲಿ ಜಯವನ್ನು ಕೊಟ್ಟಂಥ ದೇವರು, ಆ ದಿನ ಬಿಡುಗಡೆ ಕೊಟ್ಟಂಥ ದೇವರು, ಈ ದಿನ ನಾನು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡಲಿಕ್ಕಿದ್ದೇನೆ, ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕಿದ್ದೇನೆ. ಯಾರು ಆಮೆನ್ ಪೂರ್ವಜರು ನಿನಗಿದ್ದರು ಅವರೆಲ್ಲರೂ ತೀರಿ ಹೋಗಿದ್ದರು ಕೂಡ, ಅವರೆಲ್ಲರೂ ಸತ್ತು ಹೋಗಿದ್ರು ಕೂಡ, ನೀನು ಆರಾಧಿಸ್ತಿರುವಂಥ ದೇವರು ಆತನು ಜೀವ ಸ್ವರೂಪನಲ್ಲವೇ? ನೀನು ಆರಾಧಿಸ್ತಿರುವಂಥ ದೇವರು ಆತನು ಸಮಾಧಿಯಲ್ಲಿ ಇಲ್ಲ ಅಲ್ಲವೇ? ಆತನು ನಿನ್ನ ಪರಿಸ್ಥಿತಿಯನ್ನು ನಿಶ್ಚಯವಾಗಿ ಬದಲಾಯಿಸುವನು. ಆ ದೂತನು ಆ ಒಂದು ಗಿದಿಯೋನನ್ನು ಅಂಜಿ ಕುಳಿತಿರುವಂಥ ಗಿದಿಯೋನನ್ನು ನೋಡಿ ದೇವದೂತನು ಹೇಳ್ತಾನೆ, ಎಲೆ ಪರಾಕ್ರಮಶಾಲಿಯೇ, ಕರ್ತನು ನಿನ್ನ ಸಂಗಡ ಇದ್ದಾರೆ. ಈ ದಿನ ಆಮೆನ್ ನಿಮ್ಮನ್ನು ನೋಡಿ ಈ ಲೋಕದ ಜನ ಹೇಳ್ಬೋದು, ನೀ ಯಾವುದಕ್ಕೂ ಬೇಡದೇ ಇರುವಂಥವನು, ನೀನು ಯಾವುದಕ್ಕೂ ಬಾರದೇ ಇರುವಂಥ ಒಂದು ಕಸವಕ್ಕೆ ಸಮಾನವಾದವನು ಎಂಬುದಾಗಿ ಹೇಳ್ಬೋದು. ನಿಮ್ಮನ್ನು ನೋಡಿ ಜನರು ಹೀಯಾಳಿಸ್ಬೋದು, ನಿಮ್ಮನ್ನು ನೋಡಿ ಜನರು ಅವಮಾನಪಡಿಸ್ಬೋದು. ಆದರೆ ಪರಲೋಕವು ನಿಮ್ಮನ್ನು ನೋಡಿ ಈ ಒಂದು ಸಮಯದಲ್ಲಿ ಹೇಳ್ತಾ ಇರುವುದೇನು ಗೊತ್ತಾ? ಭಯಪಡಬೇಡ, ನೀನು ಒಬ್ಬಂಟಿಗನಲ್ಲ, ಕರ್ತನು ನಿನ್ನ ಸಂಗಡ ಇದ್ದಾರೆ. ನೀ ಪರಾಕ್ರಮಶಾಲಿಯು. ನಿನ್ನ ಒಂದು ಜೀವಿತದಲ್ಲಿ ಪರಿಸ್ಥಿತಿಗಳು ಹೀಗೆ ಇರುವುದಿಲ್ಲ. ನೀನು ವೈರಿಯನ್ನು ನೋಡಿ ಓಡಿ ಹೋಗುವವನಾಗಿರುವುದಿಲ್ಲ, ನೀ ವೈರಿಯನ್ನು ಓಡಿಸುವವನಾಗಿರ್ತೀಯ. ನೀನು ಕರ್ತನ ನಾಮದಲ್ಲಿ ಜಯವನ್ನು ಕಾಣುವವನಾಗಿರ್ತೀಯ ಎಂಬುದಾಗಿ ದೇವರನ್ನು ನೋಡಿ ಮಾತನಾಡ್ತಾ ಇದ್ದಾರೆ. ಈ ದಿನ ನೀವು ನೆನೆಸುವ ರೀತಿಯಲ್ಲಿ, ನೀವು ಭಯಪಡುವ ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿಗಳು ನಿಮ್ಮನ್ನು ಮುಳುಗಿಸುವುದಿಲ್ಲ.
ಆದರೆ ಆ ಯಾವ ಪರಿಸ್ಥಿತಿಯು ನಿಮ್ಮನ್ನು ಮುಳುಗಿಸಬೇಕೆಂಬುದಾಗಿ ನೆನೆಸ್ತದೋ ಅದರ ಮೇಲೆ ತುಳಿದು ನಡೆಯುವಂತೆ ಕರ್ತನು ನಿಮ್ಮನ್ನು ಮಾಡಲಿಕ್ಕಿದ್ದಾನೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದ ಶಿಷ್ಯರಲ್ಲ ಆ ಒಂದು ಸಮುದ್ರದ ಅಲೆಗೆ ಭಯಪಟ್ಟು ಇನ್ನೂ ಸತ್ತೋದ್ವಿ ಎಂಬುದಾಗಿ ನೆನೆಸುವ ಸಮಯದಲ್ಲಿ ಆ ಸಮಸ್ಯೆ ಅವರಿಗಿದ್ದಂಥದ್ದು ಆ ಒಂದು ಸಮುದ್ರವೇ, ಅವರಿಗಿದ್ದಂಥ ಆ ಒಂದು ದೊಡ್ಡ ಭಯವು ಆ ಒಂದು ಅಲೆಗಳೇ. ಆದರೆ ಯೇಸು ಸ್ವಾಮಿ ಅದರ ಮೇಲೆ ನಡೆದುಕೊಂಡು ಬಂದನು. ಆ ಒಂದು ಸಮುದ್ರದ ಮೇಲೆ, ಅವರ ಸಮಸ್ಯೆಯ ಮೇಲೆ ಯೇಸು ಸ್ವಾಮಿ ನಡೆದುಕೊಂಡು ಬಂದನು. ಆತನು ನಡೆದಿದ್ದು ಮಾತ್ರವಲ್ಲ, ಪೇತ್ರನನ್ನು ಕೂಡ ಆ ಒಂದು ನೀರಿನ ಮೇಲೆ, ಆ ಅಲೆಗಳ ಮೇಲೆ ಆತನು ನಡೆಸಿದನು. ಈ ದಿನ ಚಿಂತೆ ಮಾಡಬೇಡ್ರಿ, ಭಯಪಡಬೇಡ್ರಿ. ಕರ್ತನು ನಿಮಗಾಗಿ ಎಲ್ಲವನ್ನು ಮಾಡುವ ದೇವರು, ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ದೇವರು. ಆತನನ್ನು ನಂಬಿ ಆತನಿಗಾಗಿ ಜೀವಿಸಿ ಆತನನ್ನೇ ಮಹಿಮೆ ಪಡಿಸುವಾಗ ಕರ್ತನು ನಮಗಾಗಿ ಯುದ್ಧವನ್ನು ಮಾಡುವ ದೇವರು. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ಹಿಂದೆ ನಾ ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾ ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಶಿಲುಬೆಯ ಮುಂದೆ ಲೋಕವೇ ಹಿಂದೆ, ಶಿಲುಬೆಯ ಮುಂದೆ ಲೋಕವು ಹಿಂದೆ. ಯೇಸು ಸುರಿಸಿದ ರಕ್ತದಿಂದಲೇ ಎಂದೆಂದು ಬಿಡುಗಡೆಯೇ, ಯೇಸು ಸುರಿಸಿದ ರಕ್ತದಿಂದಲೇ ಎಂದೆಂದು ಬಿಡುಗಡೆಯೇ. ಯೇಸುವಿನ ಹಿಂದೆ ನಾ ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಲೋಕದ ಹೆಮ್ಮೆ ಆಸ್ತಿ ಐಶ್ವರ್ಯ ಎಲ್ಲವೂ ತ್ಯಜಿಸಿರುವೆ, ಲೋಕದ ಹೆಮ್ಮೆ ಆಸ್ತಿ ಐಶ್ವರ್ಯ ಎಲ್ಲವ ತ್ಯಜಿಸಿರುವೆ. ಪ್ರಾಣ ಆತ್ಮ ಶರೀರವೆಲ್ಲ ಒಪ್ಪಿಸಿಕೊಟ್ಟಿರುವೆ, ಪ್ರಾಣ ಆತ್ಮ ಶರೀರವನ್ನು ಒಪ್ಪಿಸಿಕೊಟ್ಟಿರುವೆ. ನಾನಾತನಾಲಯ ನನ್ನಲ್ಲಿ ಯೇಸು, ನಾನಾತನಾಲಯ ನನ್ನಲ್ಲಿ ಯೇಸು. ಏನೇ ಆಗಲಿ ಎಲ್ಲ ವೇಳೆಯು ಎಂದೆಂದು ಸ್ತುತಿಸುವೆನು, ಏನೇ ಆಗಲಿ ಎಲ್ಲ ವೇಳೆಯು ಎಂದೆಂದು ಸ್ತುತಿಸುವೆನು. ಯೇಸುವಿನ ಹಿಂದೆ ನಾ ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಯಾವ ವೇದನೆಯು ಯಾವ ಕಷ್ಟವು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಾಗದು. ವೇದನೆ ಕಷ್ಟ ನಷ್ಟಗಳೇನು ನನ್ನನ್ನು ಅಗಲಿಸದು, ವೇದನೆ ಕಷ್ಟ ನಷ್ಟಗಳೇನು ನನ್ನನ್ನು ಅಗಲಿಸದು. ಜಯ ಕರ್ತನೇಸು ನನ್ನಲ್ಲಿ ಇರಲು ಎಲ್ಲವ ಜಯಿಸುವೆನು, ಜಯ ಕರ್ತನೇಸು ನನ್ನಲ್ಲಿ ಇರಲು ಎಲ್ಲವ ಜಯಿಸುವೆನು. ಇರುವಂತ ಕಾಲವೋ ಬರುವಂತ ಸಮಯವೋ, ಇರುವಂತ ಕಾಲವೋ ಬರುವಂತ ಸಮಯವೋ, ಜೀವ ಮರಣವೋ ಶಕ್ತದೂತನು ನನ್ನನ್ನು ಅಗಲಿಸದು, ಜೀವ ಮರಣವೋ
ಶಕ್ತದೂತನು ನನ್ನನ್ನು ಅಗಲಿಸದು. ಯೇಸುವಿನ ಹಿಂದೆ ನಾ ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾ ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಶಿಲುಬೆಯ ಮುಂದೆ ಲೋಕವೇ ಹಿಂದೆ, ಶಿಲುಬೆಯ ಮುಂದೆ ಲೋಕವು ಹಿಂದೆ. ಯೇಸು ಸುರಿಸಿದ ರಕ್ತದಿಂದಲೇ ಎಂದೆಂದು ಬಿಡುಗಡೆಯೇ, ಯೇಸು ಸುರಿಸಿದ ರಕ್ತದಿಂದಲೇ ಎಂದೆಂದು ಬಿಡುಗಡೆಯೇ. ಯೇಸುವಿನ ಹಿಂದೆ ನಾ ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಕರೆದ ದೇವನು ನಂಬಿಗಸ್ತನು ಪ್ರಿಯರೇ. ಆತನು ನೆನೆಸಿದನ್ನು ಮಾಡಿ ಮುಗಿಸ್ತಾನೆ. ಈ ದಿನ ಆತನನ್ನು ಮಾತ್ರ ನಿರೀಕ್ಷಿಸಿರಿ, ಆತನನ್ನು ಮಾತ್ರ ಹತ್ತುಕೊಳ್ಳ್ರಿ ಪ್ರಿಯರೇ. ಎಂದಿಗೂ ಕೂಡ ನಮ್ಮ ಜೀವಿತದಲ್ಲಿ ಆತನ ಒಂದು ಉದ್ದೇಶವು, ಆತನ ಒಂದು ಸಂಕಲ್ಪವು ಮೇಲಾದದ್ದಾಗಿರ್ತದೆ. ನಮ್ಮ ಮೇಲೆ ಆತನು ಎಷ್ಟೋ ಪ್ರೀತಿಯನ್ನಿಟ್ಟು ಒಬ್ಬನೇ ಮಗನನ್ನು ಕೊಟ್ಟು ನಾವು ನಾಶವಾಗದಂತೆ ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದಕ್ಕಾಗಿ ಆತನು ಎಲ್ಲವನ್ನು ಮಾಡ್ತಾನಂದರೆ ನಮ್ಮ ಜೀವಿತವನ್ನು ಕಷ್ಟದಲ್ಲಿಯೋ ಸಂಕಷ್ಟದಲ್ಲಿಯೋ ಬಿಡುವ ದೇವರಲ್ಲ. ಮನಸ್ಸಾರೆ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಬಲದಿಂದ ನಿನ್ನ ದೇವರಾದ ಯೆಹೋವನನ್ನು ಪ್ರೀತಿಸು ಎನ್ನುವಂಥ ಆ ಒಂದು ಕಟ್ಟಳೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ಏನೇ ಬಂದರೂ, ಏನೇ ನಡೆದರೂ ನನ್ನ ದೇವರು ನನ್ನನ್ನು ಕಾಯಲು ಶಕ್ತನು, ನನ್ನನ್ನು ಬಿಡಿಸಲು ಶಕ್ತನು, ನನ್ನ ಕಣ್ಣೀರನ್ನು ಒರೆಸಲು ಶಕ್ತನು ಎಂಬುದಾಗಿ ದೃಢವಾಗಿ ಆತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡಿ. ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ದಿನ ನನ್ನೊಂದಿಗೆ ಆರಾಧಿಸಿರುವಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ಅಪ್ಪ, ಏನೇನೆಲ್ಲ ಸಮಸ್ಯೆಗಳು ನಿನ್ನ ಮಕ್ಕಳ ಮುಂದೆ ಬೆಟ್ಟದಂತೆ ನಿಂತಿದೆಯೋ ಅದೆಲ್ಲವೂ ಕೂಡ ಕಾಣದಂತೆ ಸಮುದ್ರದ ಆಳದಲ್ಲಿ ಹೋಗಿ ಬೀಳಲಿ ಅಪ್ಪ. ಯೇಸುವಿನ ನಾಮದಲ್ಲಿ ಕರ್ತನೆ, ನೀ ಯುದ್ಧ ಶೂರನು, ನೀನು ಸೇನೆಗಳ ಕರ್ತನು, ನೀನು ನಮಗಾಗಿ ಯುದ್ಧ ಮಾಡುವ ದೇವರು. ಇಸ್ರಾಯೇಲರು ಆರಾಧಿಸಿದಾಗ ಅಸಾಧ್ಯವೆಂಬಂತೆ ಇದ್ದಂಥ ಆ ಒಂದು ಯೆರಿಕೋ ಗೋಡೆಯು ಅದು ನೆಲಸಮವಾಯಿತಲ್ಲ. ನಿನ್ನ ಮಕ್ಕಳು ನಿನ್ನನ್ನು ಆರಾಧಿಸುವಾಗ ಇವರ ಜೀವಿತದಲ್ಲಿರುವಂಥ ಎಲ್ಲ ತಡೆಗಳು ಮುರಿಯಲ್ಪಡಲಿ. ಆಶೀರ್ವದಿಸ್ತೇನೆಪ್ಪ. ನಿನ್ನ ಮಕ್ಕಳನ್ನು ಪರಿಪೂರ್ಣ ಆಶೀರ್ವಾದವು ಆವರಿಸಿಕೊಳ್ಳಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆಯೇ, ಆಮೇನ್, ಆಮೇನ್.